ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು IFB ವಾಷಿಂಗ್ ಮಿಷಿನ್ನ ನಾವು ಆಲ್ರೆಡಿ ಇದನ್ನು 2-3 ಟೈಮ್ಸ್ ಆದರೆ ಯೂಸ್ ಮಾಡಿದ್ದೀವಿ. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಒಂದು ವೇಳೆ ನೀವು ಇದನ್ನು ತಗೊಳ್ಳೋ ಉದ್ದೇಶ ಏನಾದಿದ್ದರೆ ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ಫುಲ್ ಆಗಿದ್ರೆ ನೋಡಿ. ಮೊದಲನೇದಾಗಿ ಇದರಲ್ಲಿ ಬರುವ ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದರೆ ನಮಗೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇರುತ್ತೆ ಮತ್ತು ಔಟ್ಲೈನ್ ಪೈಪ್ ಒಂದು, ಇನ್ಲೈನ್ ಪೈಪ್ ಒಂದಿರುತ್ತೆ, ಯೂಸರ್ ಮ್ಯಾನ್ಯುವಲ್ ಒಂದಿರುತ್ತೆ. ಇಷ್ಟು ಬಾಕ್ಸ್ನಲ್ಲಿ ಬರುವಂಥ ಕಂಟೆಂಟ್ಗಳು. ಈ ವಾಷಿಂಗ್ ಮಿಷಿನ್ ನಮಗೆ 7 kg ಆದರೆ ಇರುತ್ತೆ. 5 ಸ್ಟಾರ್ ರೇಟಿಂಗ್ನೊಂದಿಗೆ ಬರುತ್ತೆ. ಫುಲ್ಲಿ ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ. ಇನ್ನು ಡಿಸೈನ್ ಬಗ್ಗೆ ಮಾತನಾಡೋದಾದರೆ ಈ ವಾಷಿಂಗ್ ಮಿಷಿನಲ್ಲಿ ನಮಗೆ ಡಿಸೈನ್ ನೋಡೋಕ್ಕೆ ಈ ರೀತಿ ಆದರೆ ಇರುತ್ತೆ. ಇದರಲ್ಲಿ ನಮಗೆ 3 ಕಲರ್ಸ್ ಆದರೆ ಬರುತ್ತೆ ಟೋಟಲ್ ಆಗಿ. ಇದು ನಮ್ಮ ಹತ್ರ ಇರೋದು ಸಿಲ್ವರ್ ಕಲರ್. ಓವರಾಲ್ ಆಗಿ ಡಿಸೈನು ನೋಡೋಕ್ಕೆ ತುಂಬಾನೇ ಚೆನ್ನಾಗಿದೆ. ಫ್ರಂಟ್ ನಲ್ಲಿ ಎಲ್ಲ ಕಂಟ್ರೋಲ್ಸ್ಗಳಾದ್ರೆ ಕೊಟ್ಟಿರ್ತಾರೆ. ಸೊ ಈ ಡಿಸೈನ್ ನಲ್ಲಿ ನಮಗೆ ಒಂದೇನೋ ಮಿಸ್ ಆಗಿದೆ ಅಂತಂದ್ರೆ ಅದು ಡಿಸ್ಪ್ಲೇ. ಇದರಲ್ಲಿ ನಮಗೆ ಡಿಸ್ಪ್ಲೇ ಆದ್ರೆ ಕೊಟ್ಟಿರಲ್ಲ. ಇದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಕೋಬಹುದು. ಇದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂತಂದ್ರೆ ಇದರಲ್ಲಿ ಎರರ್ ಕೋಡ್ ಇರುತ್ತೆ. ಎರರ್ ಕೋಡ್ ನಮಗೆ LED ಇಂಡಿಕೇಟರ್ ಮೂಲಕ ಆದ್ರೆ ವರ್ಕ್ ಆಗುತ್ತೆ. ಇಲ್ಲಿ ನಮಗೆ ಟಾಪಲ್ಲಿ ಈ ಓಪನ್ ಮಾಡಿದ್ರೆ ಡಿಟರ್ಜೆಂಟ್ ಹಾಕ್ಬೋದು. ಒಂದಾದ್ರೆ ನೆನ್ಪಿಟ್ಕೊಳ್ಳಿ, ಇನ್ಸ್ಟಾಲೇಷನ್ ಪರ್ಸನ್ ಬರೋವರೆಗೂ ಇದನ್ನ ನೀವು ಓಪನ್ ಮಾಡೋಕ್ಕಾದ್ರೆ ಹೋಗ್ಬೇಡಿ. ಯಾಕಂತಂದ್ರೆ ಅವರು ನಾವು ಅಲ್ಲಿಂದ ಇಲ್ಲಿ ಡೆಲಿವರಿ ಕೊಡಬೇಕಾದ್ರೆ ಕೆಲವೊಂದು ಫಿಕ್ಸ್ ಮಾಡಿರ್ತಾರೆ. ಶೇಕ್ ಆದರೂ ಇದಕ್ಕೆ ಏನೂ ಆಗಬಾರ್ದು ಅಂತೇಳಿ. ಒಂದು ವೇಳೆ ನೀವು ಅದನ್ನು ಹಾಗೆ ಆನ್ ಮಾಡ್ತೀರಾ ಅಂತಂದರೆ ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಅದರ ಇರುತ್ತೆ. ಸೊ ಹಾಗಾಗಿ ಇನ್ಸ್ಟಾಲೇಷನ್ ಪರ್ಸನ್ ಬರೋವರೆಗೂ ವೆಯ್ಟ್ ಮಾಡಿ. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಿದ್ರೆ ಇವರು ಬಿಲ್ಡ್ ಕ್ವಾಲಿಟಿ ತುಂಬಾ ಇಂಪ್ರೂವ್ ಮಾಡ್ಕೋಬೇಕು. ಮತ್ತು ಡೋರ್ ಹತ್ರ ಮತ್ತು ಇಲ್ಲಿ ಸೈಡಲ್ಲಿ ನಾವು ನೋಡ್ಕೊಳ್ಳೋದಾದರೆ ಅಟ್ಲೀಸ್ಟ್ ಇಲ್ಲಾದರೂ ಬಿಲ್ಡ್ ಕ್ವಾಲಿಟಿನ ಸ್ವಲ್ಪ ಚೆನ್ನಾಗಾದರೆ ಕೊಡಬೇಕಾಗಿತ್ತು. ಇದೇ ಬೆಲೆಗೆ ಸ್ಯಾಮ್ಸಂಗ್ ಮತ್ತು LG ಬೆಟರ್ ಬಿಲ್ಡ್ ಕ್ವಾಲಿಟಿ ಆದರೆ ಕೊಡ್ತಾ ಇದೆ. ಸೊ ಇವ್ರು ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ಇದು ಓವರ್ ಆಲ್ ಇದರ ಬಿಲ್ಡ್ ಕ್ವಾಲಿಟಿ. ಇನ್ನು ಇದರಲ್ಲಿರೋ ಫೀಚರ್ಸ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ ಇದು ಫುಲ್ಲಿ ಆಟೋಮೆಟಿಕ್. ಸೊ 7 kg ವರೆಗೂ ಇದು ಕೆಪಾಸಿಟಿ ಲೋಡ್ ಆದರೆ ಯೂಸ್ ಆಗುತ್ತೆ. ಈಸಿಯಾಗಿ 4ರಿಂದ 5 ಜನ ಆದರೆ ಡೈಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಂಪಾರ್ಟೆಂಟ್ ಆಗಿ ಒಂದು ನೆನ್ಪಿಟ್ಕೊಳ್ಳಿ, ಎಷ್ಟು ಇದರ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಮಾತ್ರನೇ ಯೂಸ್ ಮಾಡಿ. ಒಂದು ವೇಳೆ ಅದಕ್ಕಿಂತ ನೀವೇನಾದ್ರು ಜಾಸ್ತಿ ಯೂಸ್ ಮಾಡಿದ್ದೀರಾ ಅಂತಂದರೆ ಬಟ್ಟೆಗಳು ಸರಿಯಾಗಾದರೆ ವಾಶ್ ಆಗಲ್ಲ. ಸೊ ಅಲ್ಲಿ ಎಷ್ಟಾದರೆ ಮೆನ್ಷನ್ ಮಾಡಿರ್ತಾರೋ ಅಷ್ಟಾದರೆ ಯೂಸ್ ಮಾಡಿ. ಇದರಲ್ಲಿ ಮತ್ತೊಂದು ಬೆಲ್ಟ್ ಡ್ರೈವಿಂಗ್ ಆದರೆ ಕೊಟ್ಟಿರ್ತಾರೆ. ಈ ಬೆಲೆಗೆ LGನವರು ನಮಗೆ ಡೈರೆಕ್ಟ್ ಡ್ರೈವಿಂಗ್ ಮೋಟಾರ್ ಆದರೆ ಕೊಡ್ತಾ ಇದ್ದಾರೆ. ಅದೊಂದು ನೆನ್ಪಿಟ್ಕೊಳ್ಳಿ. RPM ಕೂಡ ಇದರಲ್ಲಿ ನಮಗೆ 1000 ಆದರೆ ಕೊಡ್ತಿದ್ದಾರೆ. 5 ಸ್ಟಾರ್ ರೇಟಿಂಗ್ನೊಂದಿಗೆ ಬರೋದ್ರಿಂದ ನಮಗೆ ಕರೆಂಟ್ ಬಿಲ್ ಕಮ್ಮಿ ಬರುತ್ತೆ ಆ್ಯಂಡ್ ವಾಟರ್ ಕೂಡ ಸ್ವಲ್ಪ ಕಮ್ಮಿನೇ ತಗೊಳುತ್ತೆ. ಇದರಲ್ಲಿ ನಮಗೆ 8 ವಾಷಿಂಗ್ ಪ್ರೋಗ್ರಾಮ್ ಆದರೆ ಇರುತ್ತೆ. ನಮಗೆ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡಿ ಆನ್ ಮಾಡ್ಕೋಬಹುದು. ಇದರಲ್ಲಿ ನಮಗೆ ಸ್ಟೀಮ್ ವಾಶ್ ಕೂಡ ಇರುತ್ತೆ ಆ್ಯಂಡ್ ಚಿಲ್ಡ್ರನ್ ಲಾಕ್ ಸಿಸ್ಟಮ್ ಕೂಡ ಇರುತ್ತೆ. ಆಟೋ ಡಯಾಗ್ನೋಸಿಸ್ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಏನಾದರೂ ಇಶ್ಯೂ ಬಂತು ಅಂತಂದರೆ ಇಲ್ಲಿ ಐ ಸಿಂಬಲಲ್ಲಿ ನಿಮಗೆ ಅದನ್ನು ಇಂಡಿಕೇಟ್ ಮಾಡುತ್ತೆ. ನೀವು ಇದನ್ನು ಯೂಸ್ ಮಾಡ್ತಿರೋವಾಗಲೇ ಬೇಕಾದರೆ ಮಧ್ಯದಲ್ಲಿ ಲ್ಯಾಂಡ್ರಿನ ಆ್ಯಡ್ ಬೇಕಾದರೆ ಮಾಡ್ಕೋಬೋದು. ಇನ್ನು ಮೇಯ್ನ್ ಆಗಿ ಇದರಲ್ಲಿ ಹೈಲೈಟ್ ಏನಂತಂದರೆ 4 ವರ್ಷ ಮಿಷಿನ್ ವಾರಂಟಿ ಆದರೆ ಕೊಡ್ತಿದ್ದಾರೆ. ಆಲ್ಮೋಸ್ಟು ಬೇರೆ ಬ್ರ್ಯಾಂಡಲ್ಲೆಲ್ಲ ಕೇವಲ 2 ವರ್ಷ ಮಾತ್ರ ಕೊಡ್ತಾರೆ. ಬಟ್ ಇದರಲ್ಲಿ ನಮಗೆ 4 ವರ್ಷ ವಾರಂಟಿ ಆದರೆ ಕೊಡ್ತಿದ್ದಾರೆ. 10 ವರ್ಷ ಮೋಟಾರ್ ವಾರಂಟಿ ಕೊಡ್ತಿದ್ದಾರೆ ಮತ್ತು 10 ವರ್ಷ ಸ್ಪೇರ್ ಸಪೋರ್ಟ್ ಆದರೆ ಕೊಡ್ತಾ ಇದ್ದಾರೆ. ಇದರಲ್ಲಿ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ 30 to 40% ಟೈಮಿಂಗ್ ಅನ್ನೋದು ಜಾಸ್ತಿ ತಗೊಂತಿದೆ. ನಮಗೆ ಇದರಲ್ಲಿ ಡಿಸ್ಪ್ಲೇ ಇಲ್ಲದೆ ಇರೋ ಕಾರಣದಿಂದ ನಮಗೆ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಆಲ್ಮೋಸ್ಟ್ ಬೇರೆ ಬ್ರ್ಯಾಂಡ್ಗಳು ಕಂಪೇರ್ ಮಾಡಿದ್ರೆ ಇದರಲ್ಲಿ ಟೈಮಿಂಗ್ ಅನ್ನೋದು ತುಂಬಾ ಜಾಸ್ತಿ ತಗೊತಾ ಇದೆ. ಅದೊಂದು ಮೈನಸ್ ಪಾಯಿಂಟ್ ಆಗಿರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಇರುವ ಮೇಜರ್ ಕಾನ್ಸ್ಗಳು ಅಂತ ಅಂದರೆ ಬಿಲ್ಡ್ ಕ್ವಾಲಿಟಿ ಸರಿಯಾಗಿಲ್ಲ ಮತ್ತು ಇದರಲ್ಲಿ ಡಿಸ್ಪ್ಲೇ ಇಲ್ಲ. ಮೈನ್ ಪ್ರಾಬ್ಲಮ್ಮು ನಾಯ್ಸ್ ತುಂಬ ಇದೆ ಆ್ಯಂಡ್ ವೈಬ್ರೇಷನ್ ಕೂಡ ಜಾಸ್ತಿನೇ ಬರುತ್ತೆ. ಇದರಲ್ಲಿ ನಮಗೆ ಡೈರೆಕ್ಟ್ ಮೋಟಾರ್ ಆದರೆ ಕೊಡ್ತಾ ಇಲ್ಲ. ಇನ್ನು ಈ ವಾಷಿಂಗ್ ಮಿಷಿನ ಬೆಲೆ ನಾವು ನೋಡ್ಕೊಳ್ಳೋದಾದರೆ ನಮಗೆ ಇದು 29,000ಕ್ಕೆ ಸಿಗುತ್ತೆ. ಸೊ ಸಿಂಪಲ್ ಆಗಿ ನಾವು ಹೇಳೋದು ಏನಂತ ಅಂದರೆ ಈ ಮಾಡೆಲ್ನಲ್ಲಿ ಪರ್ಟಿಕ್ಯುಲರ್ ಈ IFB ಮಾಡೆಲಲ್ಲಿ ಪ್ರತಿಯೊಂದು ಮಾಡೆಲ್ಲು ಚೆನ್ನಾಗಿರಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಪರ್ಟಿಕ್ಯುಲರಾಗಿ ನಾವು ಇವಾಗ ನೀವು ನೋಡ್ತಾ ಇರೋಂಥ ಮಾಡೆಲ್ಲು ಇದನ್ನು ತಗೋಬೇಡಿ ಅಂತಲೇ ಸಜೆಸ್ಟ್ ಮಾಡ್ತೀವಿ. ಯಾಕಂತ ಅಂದರೆ ಇದರಲ್ಲಿ ಡಿಸ್ಪ್ಲೇ ಇಲ್ಲ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ. ಸೊ ನೀವು ಯೂಸ್ ಮಾಡೋವಾಗ ಟೈಮಿಂಗು ಜಾಸ್ತಿ ತಗೊಳುತ್ತೆ. ಅದರ್ ವಾಷಿಂಗ್ ಮಿಷಿನ್ಗೆ ಕಂಪೇರ್ ಮಾಡಿದ್ರೆ ಸೊ ಆ ಬೆಲೆಗೆ ಇದು ವರ್ತ್ ಅಲ್ಲ. ಆ ಬೆಲೆಗೆ ನಿಮಗೆ ಇನ್ನೂ ಚೆನ್ನಾಗಿರುವಂಥ ವಾಷಿಂಗ್ ಮಿಷಿನ್ಗಳೇ ಸಿಗುತ್ತೆ. ಇದೇ ಕಂಪ್ನಿಯಲ್ಲಿ ನಮಗೆ ಮತ್ತೊಂದು ಮಾಡೆಲ್ ಇದೆ. ಅದೊಂದು ಅರೌಂಡ್ 31,000 ಬರುತ್ತೆ. ಸೊ ಅದು ಅಪ್ಕಮಿಂಗ್ಸು ನಮ್ಮ ಚಾನಲಲ್ಲಿ ರಿವ್ಯೂ ಆದರೆ ಮಾಡಿರ್ತೀವಿ. ಅದು ಸ್ವಲ್ಪ ಚೆನ್ನಾಗಿದೆ, ಇದಕ್ಕಿಂತ ಬೆಟರ್ ಆಗಿದೆ. ನಿಮಗೆ ಒಳ್ಳೆ ವಾಷಿಂಗ್ ಮಿಷಿನ್ ಬೇಕು, ಬಜೆಟಲ್ಲಿ ಇರಬೇಕು ಮತ್ತು 7 kg ಇರಬೇಕು, ಡಿಸ್ಪ್ಲೇ ಇರಬೇಕು ಅಂತಂದರೆ ನೀವು LGನ ತಗೊಳ್ಳಿ. ನಿಮಗೆ ಸ್ಮಾರ್ಟ್ ವಾಷಿಂಗ್ ಮಿಷಿನ್ ಆಗಿರಬೇಕು ಅಂತಂದರೆ ನೀವು ಸ್ಯಾಮ್ಸಂಗ್ನ ಚೂಸ್ ಮಾಡ್ಬೋದು. ಸೊ ನಾವು ಫೈನಲ್ ಆಗಿ ಹೇಳೋದು ಏನಂತ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಈ ಮಾಡೆಲ್ ವಾಷಿಂಗ್ ಮಿಷಿನ್ನ ನೀವು ಬೈ ಮಾಡಬೇಡಿ.
ಚೆನ್ನಾಗಿಲ್ಲ ಅಂತಲೇ ನಾವು ಡೈರೆಕ್ಟಾಗೇ ಹೇಳ್ತಾ ಇದ್ದೀವಿ. ಸೊ ಇದೇ ಅಮೌಂಟಲ್ಲಿ ನಿಮಗೆ LG, ಸ್ಯಾಮ್ಸಂಗು ಮತ್ತು ಇದೊಂದು ಬೇರೆ ಮಾಡೆಲ್ ಇದೆ, ಅದೊಂದು ಸಿಗುತ್ತೆ. ಈ ಪ್ರತಿಯೊಂದು ಮಾಡೆಲ್ಗಳನ್ನೂ ನಾವು ಡಿಸ್ಕ್ರಿಪ್ಷನಲ್ಲಾದರೆ ಕೊಟ್ಟಿರ್ತೀವಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಸೊ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.